ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಆಗುತ್ತೆ. ಇವತ್ತು ಟಾಪಿಕ್ ಬಂದು ತೋಟಕ್ಕೆ ಬಂದಿರೋದು. ಬನ್ನಿ ಗಾಯ್ಸ್, ತೋಟದಲ್ಲಿ ಏಕಾದಶಿ ಹಬ್ಬ ಇದೆ, ಅದಕ್ಕೋಸ್ಕರ ಕಾಯೆಲ್ಲ ಆಯ್ದು ಬಾಳೆಗೊನೆ ಎಲ್ಲ ಕಿತ್ತಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ತೆಂಗಿನಕಾಯಿ ಮಾತ್ರ ಎತ್ಕೊಂಡು ಹೋಗೋದು. ಲೆಟ್ಸ್ಗೋ, ಕಾಯಿ ಆಯೋಣ ಬನ್ನಿ. ತೋಟಕ್ಕೆ ಬಂದಿದ್ದೀವಿ. ಸೊಳ್ಳೆ ಇಕ್ತಾವೆ, ಈವ್ನಿಂಗ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ನೋಡಿ. ಫುಲ್ಲು ಹೇಗಿದೆ, ಫುಲ್ಲು ಎಲ್ಲ ತೆಂಗಿನ ತೋಟ ಆ್ಯಂಡ್ ಅಡಿಕೆ ಗಿಡ. ತೆಂಗಿನಕಾಯಿ ಹಾಯಬೇಕು. ಈಗ ಚೀಲ ಇಸ್ಕೊಂಡು ಹಾಯಬೇಕು ಗೈಸ್. ಬನ್ನಿ ಇಸ್ಕೊಳ್ಳೋಣ, ಚೀಲ ಇಸ್ಕೊಂಡು ಹಾಯೋಣ. ಚೀಲ ಇದು ಬಾಳೆಗೊನೆ ಎಲ್ಲಿಕ್ಕಿದ್ಯಾ? ನಿಂಬೆಹಣ್ಣು ಹಾಯ್ಕೊಂಬತ್ತೀನಿ, ಕೊಡು ಒಂಚೂರು. ನೋಡಿ, ನೀರು ಕಟ್ಟಿ ಎಲ್ಲ ಕೆಸರಿದೆ ಫುಲ್ಲೂ. ತರಲ ಅಲ್ಲೇ ಇಕ್ಲೋ. ಸರಿ, ಇಲ್ಲೆಲ್ಲ ಕೆಸರು ಜಾಸ್ತಿ. ತಗೋ, ನೀನು ಫೋನ್ ತಗೊಂಡು ಹೋಗೋ, ನಿಂದ್ರ ನೆಟ್ಟೆಲ್ಲ ಖಾಲಿ. ಏನು ಗೊತ್ತಿಲ್ಲ. ನೋಡಿ, 4 ತೆಂಗಿನಕಾಯಿ ಆಯಕ್ಕೆ ಚೀಲ ಇಟ್ಕೊಂಡಿದ್ದಾರೆ. ನಿಂಬೆಹಣ್ಣು ಹಾಯ್ಕೊಂಡು ಒಂದು ಬಾಳೆಗೊನೆ ಹಾಯ್ಕೊಂಬರೋದು. ಬನ್ನಿ, ಲೆಟ್ಸ್ಗೋ. ಚಿಂಟು ಅವರು ಇದೆಲ್ಲ ಕಿತ್ತಾಕ್ತಿದ್ದಾರೆ ಫುಲ್ಲು ಗೈಸ್. ಹಾಗೆ ಹೊಸಬ್ರು ನೋಡ್ತಿದ್ರೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋನ ಫುಲ್ ನೋಡಿ. ಗಿಣಿ ಮರಿಗಳೆಲ್ಲ ಹಾರಾಡ್ತಿದ್ದಾವೆ ನೋಡಿ. ಹಲಸಿನಕಾಯಿ ಎಲ್ಲ ಖಾಲಿ, ಫುಲ್ ಖಾಲಿ. ಸೀಮೆ ಹುಲ್ಲಿದೆ ಹಸಿಗೆ ನೋಡಿ. ವೆದರ್ ನೋಡಿ ಗೈಸ್ ಹೇಗಿದೆ, ಸಖತ್ತಾಗಿದೆ. ಬನ್ನಿ, ಅಯ್ಯೋ ಬಿಸಿಲು ಜಾಸ್ತಿ ಇದೆ, ಮಳೆ ಇಲ್ಲ, ಏನೂ ಇಲ್ಲ ನೋಡಿ. ಬಾಳೆಗೊನೆಗಳೆಲ್ಲ ಬಾಳೆಗೊನೆ 2 ಕಿತ್ತಿದಾರಂತೆ. ಏಕಾದಶಿ ಹಬ್ಬಕ್ಕೆ ಅಂಗಡಿಯಲ್ಲಿ ಬಾಳೆಗೊನೆ, ಬಾಳೆಹಣ್ಣು ಹಣ್ಣು, ತೆಂಗಿನಕಾಯಿ ಎಲ್ಲ ಹೋಗುತ್ತೆ ಎಲ್ಲನೂ ನೋಡಿ. ಬಾಳೆಗೊನೆ ಎಲ್ಲಿಕ್ಕೋದು ನಮ್ಮಣ್ಣ ಗೊತ್ತಿಲ್ಲ, ಹುಡುಕ್ಬೇಕು. ನಿಂಬೆಹಣ್ಣು ಹಾಯೋಣ ಬನ್ನಿ. ನೋಡಿ ಎಷ್ಟೆಷ್ಟಪ್ಪ ಇದೆ. ಇವಾಗ ಈ ಸೀಸನ್ ಅಂತ ಅಂತಾರೆ ಇಲ್ವೋ ಗೊತ್ತಿಲ್ಲ, ಎಷ್ಟಪ್ಪ ಇದೆ. ಮಾರಿದ್ರೆ ಮಾತ್ರ ಅವಾಗ ಎಷ್ಟು, 50 ರೂಪಾಯಿ 3 ನಿಂಬೆಹಣ್ಣು ಹಂಗಿರೋದು ಗೈಸ್. ಇವಾಗ ಬೇಜಾರು ಬಿಟ್ಟಾರೆ, ಈ ಸೀಸನಲ್ಲೇ ಬಿಡೋದು ಜಾಸ್ತಿ ನಿಂಬೆಹಣ್ಣು ನೋಡಿ. ನಿಂಬೆಹಣ್ಣು, ತೆಂಗಿನಕಾಯಿ ಮತ್ತು ಬಾಳೆಗೊನೆ ಎಲ್ಲ ಸಿಗುತ್ತೆ. ನಿಂಬೆಹಣ್ಣು ಅಷ್ಟೇ ಅನಿಸುತ್ತೆ ಬಿದ್ದಿರೋದು. ಅಲ್ಲಿ ಬಾಳೆಗೊನೆ ಐತೆ, ಸಿಕ್ತು. ನಿಂಬೆಹಣ್ಣು ಮರದ ನೋಡಿ ಗಾಯ್ಸ್, ಫುಲ್ಲೂ ಒಂದೈತೆ. ಕಿತ್ಕೊಳ್ಳೋಣ, ಆದರೆ ಹುಳ ಜಾಸ್ತಿ ಇದ್ದಾವೆ. ಬಾಳೆಗೊನೆಗಳೆಲ್ಲ ನೋಡಿ ಎಷ್ಟು ಸಖತ್ತಾಗಿದೆ. ವೆದರ್ ಮಾತ್ರ ಸೂಪರಾಗಿದೆ ಗೈಸ್. ನೋಡಿ, ವೆಬ್ ಎಷ್ಟು ಚೆನ್ನಾಗಿ ಬರ್ತಿದೆ ಹಳ್ಳಿಯಲ್ಲಿ.
ಗೈಸ್ ನಾನು ಇಲ್ಲಿ ನಿಂಬೆಹಣ್ಣು ಗಿಡನೇ ನೋಡಿಲ್ಲ ಗಾಯ್ಸ್. ನೋಡಿ ಎಷ್ಟಪ್ಪ ಇದ್ದಾವೆ, ಉದ್ರುದ್ರೆ ಸಕ್ಕತ್ತಾಗಿರುತ್ತೆ. ಆದರೆ ಎಲ್ಲ ಪೀಮಿಗಳು ಇವೆ, ಕಡಿದ್ರೆ ಮಾತ್ರ ಅಷ್ಟೇ ಕತೆ. ಇದೊಂದು ಮರ ಇತ್ತು ಗೊತ್ತಿತ್ತು, ಆ ಮರ ಇದ್ದಿದ್ದು ನಂಗೆ ಗೊತ್ತಿಲ್ಲ. ಈಗ ಜಸ್ಟ್ ನೋಡ್ತಾ ಇರೋದು ಅದನ್ನು. ಇನ್ನು ಬೇರೆ ಬೇರೆ ಕೆಲಸ ಇದೆ, ಬನ್ನಿ ತಗೊಂಡೋಗೋಣ. 2 ಕಾಯಿ ಇದ್ದಾವಂತೆ, ಸದ್ಯಕ್ಕೆ 1 ಕಾಯಿ ಎತ್ಕೊಂಡು ಹೋಗೋಣ. ನೋಡಿ ಬಾಳೆಕಾಯಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಅಲ್ಲಿ ಗಾಡಿ ತವಿಕ್ಕಿ ತೆಂಗಿನಕಾಯಿ ಆಯಬೇಕು. ತೆಂಗಿನಕಾಯಿ ನಮ್ಮ ಫ್ರೆಂಡ್ ಬೇರೆ ಹೇಳಿದ್ದಾರೆ, 10 ತೆಂಗಿನಕಾಯಿ ಹೇಳಿದ್ದಾರೆ. ಅವ್ರಿಗೆ 10 ತೆಂಗಿನಕಾಯಿ ಹೊಡಿಸ್ಬೇಕು ಭಾನುವಾರ ಅಷ್ಟಕ್ಕೆ. ಇನ್ನು ಏಕಾದಶಿ ಹಬ್ಬಕ್ಕೆ ನಮ್ಮೂರಲ್ಲಿ ತೆಂಗಿನಕಾಯಿ ಹೊಡುತ್ತೆ. ಅದು ಒಂದು ಸ್ವಲ್ಪ ನೋಡೋಣ, ಎಷ್ಟು ಸಿಗುತ್ತೋ ಅಷ್ಟು ಮ್ಯಾನೇಜ್ ಮಾಡಬೇಕು. ನೋಡಿ ಮಿಷಿನ್ ಮನೆ ಬೆರೆಸಿ, ಇದು ಹಳೆ ಕಾಲದ ಬಾವಿ ಗಾಯ್ಸ್. ನೋಡಿ ಹೇಗಿದೆ. ವೆದರ್ ಮಾತ್ರ ಸಕ್ಕತ್ತಾಗಿದೆ ಇವತ್ತು, ಅದೇ ತುಂಬ ಬಿಸಿಲಿದೆ. ಈ ಕಡೆ ಎಲ್ಲ ಜೋಳ ಹಾಕಿದ್ವಿ. ನೋಡಿ ಬಾಳೆಗೊನೆ ಬ್ಯಾಗು ಎತ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಇದು ಜೋಳ ಎಲ್ಲ ದನಿಗೆ, ಹಸುಗಳಿಗೆ. ನಮ್ಮದು 3 ಹಸುಗಳಿದ್ದಾವೆ, ಅದರದ್ದು ಇವು. ನೋಡಿ ಎಷ್ಟು ಬಿಸಿಲಿದೆ ಗಾಯ್ಸ್ ಫುಲ್ಲು. ಮಳೆ ಬಂದರೆ ಸಾಕು ಅನಿಸ್ಬಿಡುತ್ತೆ. ಮಳೆ ಬಂದರೆ ಎಲ್ಲೋ ಹೋಗೋಕ್ಕಾಗಲ್ಲ, ಮಳೆ ಇಲ್ಲ ಅಂದ್ರೂ ಇರೋಕ್ಕೂ ಆಗಲ್ಲ. ನೋಡಿ ನವಿಲು ಗರಿ ಬಿದ್ದಿದೆ. ಇದು ಪಕ್ಕ ಗಂಡು ನವಿಲ್ದು ಅಲ್ಲ, ಹೆಣ್ಣು ನವಿಲು. ನೋಡಿ ನೋಡಿ ಗೈಸ್, ವೆದರ್ ನೋಡಿ ಹಾಗೆ ಎಷ್ಟು ಚೆನ್ನಾಗಿದೆ. ಹೇಗಿದೆ ವೆದರ್ ಹಾಗೆ ಕಮೆಂಟ್ ಮಾಡಿ. ಸಣ್ಣ ಗಾಳಿ ಬೀಸ್ತಾ ಇದೆ. ಎಷ್ಟು ಇಟ್ಟಿದೆ ಗೈಸ್ ಫುಲ್ಲು ಪ್ರೇಮ. ಬನ್ನಿ ಇಕ್ಕಣ, ಇನ್ನು ತೆಂಗಿನಕಾಯಿ ಆಯಬೇಕು, ತಗೊಂಡೋಗೋಣ. ಲೆಟ್ಸ್ ಗೋ. ಇನ್ನೂ ಒಂದಿದೆ, ನಾಳೆ ತಗೊಂಡೋಗೋದು. ಒಂದೇ ಸರಿ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಸಿ ಹಾಲ್. ಹಾಗೆ ನಿಮ್ಮ ಕಡೆ ಎಲ್ಲ ಏನೇನು ಬೆಳೆ ಹಾಕಿದ್ದೀರಾ ಕಮೆಂಟ್ ಮಾಡಿ. ನಮ್ಮ ಚಿಂಟು ಅವರು ಓಡಿ ಬರ್ತಾ ಇದ್ದಾರೆ. ಅರ್ಧ ಗಿಡ ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ ಚಿಂಟು ಅವರು. ಹಬ್ಬ ಬಂತಿರ್ತಾರೆ. ಗಾಡಿ ಈಚೆ ಇದೆ, ಇಕ್ಕನ ಅಲ್ಲಿ ಗಾಡಿ ಇದೆ, ಇಲ್ಲೇ ಇಕ್ಕನ. ಯಾರು ಬಂದರೆ ತೊಗೊಂಡೋಗ್ರೆ ಕಷ್ಟ. ಬರಲ್ಲ ಚಿಂಟು, ಬನ್ನಿ ತೆಂಗಿನಕಾಯಿ ಹಾಕೊಂಬರಕ್ಕೆ ಹೋಗೋಣ. ಅವತ್ತು ಟೊಮೊಟೊ ಸಸಿ ಉಣಿದು ನೋಡಿ, ಈಗ ಕಾಯಿ ಬಿಟ್ಟಿದ್ದಾವೆ. ಇನ್ನು ಹಣ್ಣಾಗಬೇಕು. ಇವಾಗೇನು ಗೊತ್ತಾ, ಟೊಮೊಟೊ ರೈಟ್ ಕಡಿಮೆ ಆಗಿದೆ, ಈರುಳ್ಳಿ ರೈಟ್ ಜಾಸ್ತಿ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಈರುಳ್ಳಿ ರೈಟು ಕಡಿಮೆ ಆಗುತ್ತೆ, ಯಾಕೆಂದರೆ ಮಳೆ ಇಲ್ವಲ್ಲ. ಮಳೆ ಇದ್ದರೆ ಈರುಳ್ಳಿ ರೈಟ್ ಜಾಸ್ತಿ ಆಗಿರೋದು. ಇವಾಗ ಚಿಕನ್ ರೈಟು, ಕೋಳಿ ರೈಟು ಜಾಸ್ತಿ ಆಗಿದೆ, ಅದೊಂದಿದೆ. ಮೊಟ್ಟೆ ಈಗ 9 ರೂಪಾಯಿಗೆ ಮಾರಬೇಕಂತೆ ಅಂಗಡಿಯಲ್ಲಿ. ನಮಗೆ ಎಷ್ಟು ಬಿತ್ತೋ ಗೊತ್ತಿಲ್ಲ. ಒಂದೇ ಲೈನ್ ಟೊಮೊಟೊ ಹಣ್ಣು ಉಣಿರೋದು ನೋಡಿ ಫುಲ್ಲು. ಚಿಂಟು 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 ಚಿಂಟು, ಅದು ಈಚೆ ಕಿತಾಪತಿ ಮಾಡಲಿಲ್ಲ ಅಂದರೆ ಸಾಕು. ಇಲ್ಲಿ ಬೇರೆ ಬಂದಿದ್ದೀನಿ ನೋಡಿ, ಎಷ್ಟು ಬೆಳ್ಕೊಂಡಿದ್ದಾವೆ. ಏನೇನು ಇರ್ತಾವೋ ಗೊತ್ತೇ ಆಗಲ್ಲ ಗೈಸ್, ನಡೆಯೋಕ್ಕೂ ಆಗಲ್ಲ, ಆ ಥರ ಇದೆ.
ನೋಡಿ ನೋಡಿ ಎಣ್ಣೀರ ಕಾಯಿ ಇವು ಇಷ್ಟು ಕಾಯಿ ಥರನೇ ಇದ್ದಾವೆ. ಒಂದೊಂದು ಪೂ ತಿಕ್ಬಿಟ್ಟಿದೆ. ಅಣ್ಣ ಬಾ, ತೆಂಗಿನಕಾಯಿ ಅಲ್ಲ, ಇಲ್ಲಿ ಎಲ್ಲೂ ಇಲ್ವಲ್ಲ, ಅದಕ್ಕೆ ಯಾವುದೋ ಒಂದೇ ಒಂದದೆ ಗೈಸಿದೆ ಎಣ್ಣೀರು. ಅಣ್ಣ ಎಣ್ಣೀರು ಅದೇ ಚಚ್ಕೊಂಡು ಕೊಡೋಣ. ನೋಡಿ ಗಾಯ್ಸ್, ಎಣ್ಣೀರು ಸಿಕ್ಕಿದೆ. ಹಾಕೋಣ, ಚಚ್ಕೊಂಡು ಕೊಟ್ಟರೆ ಚಚ್ಚಿಸ್ಕೊಳ್ಳೋಣ. ಬನ್ನಿ ಮುಂದೆ ಹೋಗೋಣ. ನಮ್ಮ ಅಪ್ಪ ಅವರು ಇನ್ನೂ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಜೊತೆ ಹಾಗೆ ನಮ್ಮ ತೋಟ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ. ಎಲ್ಲ ತೆಂಗಿನಕಾಯಿ ಇಲ್ಲ, ಇಲ್ಲಿ ತೋರ್ಸ್ಕೊಂಬರ್ಬೇಡ, ಹೇಳೆಲ್ಲದು ಇದೆಲ್ಲ ಬಿದ್ದಿದ್ದಾವಂತೆ. ಇಲ್ಲಿ 3 ಹಾಕ್ಕೊಂಡಿದ್ದಾರೆ. ನಾನು ಖಾಲಿ ಚೀಲನಾರು ತರಬೇಕಿತ್ತು ಕಾಯ್ಸ್, ಇದನ್ನು ಎತ್ಕೊಂಡು ಹೋಗ್ಬೇಕೀಗ. ಹೋಗೋಣ ಬನ್ನಿ, ನಾನು 3-4 ಹಾಕ್ಕೊಳ್ಳೋಣ ಸಾಕು. ಎಲ್ಲಿದ್ದಾವೆ ಎಲ್ಲಿದ್ದಾವೆ ಎಲ್ಲಿದ್ದಾವೆ? ನಿಜ ನನಗಂತೂ ಕಣ್ಣಿಗೆ ಕಾಣಿಸ್ತಿಲ್ಲ. ಎಲ್ಲ ಬಿದ್ದವೆ ಅಂತಾರೆ ನಮ್ಮಣ್ಣ. ಅಣ್ಣ ಬಿದ್ದವೆ ಅಂತ ಎಲ್ಲಿ ಬಿದ್ದವೆ? ಎಲ್ಲ ಇನ್ನೆಲ್ಲ ಹೇಳು? ತೆಂಗಿನ ಮರ ಬಿಡ್ದಾಗ ತೆಂಗಿನ ಮರ ಬಿಡ್ದಾಗಂತ ಬನ್ನಿ. ಬೈದಾಗಿ 4-5 ಇದ್ದಾವಂತೆ. ನನ್ನ ಕಣ್ಣಿಗೆ ಒಂದು ಕಾಣಿಸ್ತಿಲ್ಲ ಗೈಸ್. ನೋಡಿ ಎಣ್ಣೆ ಉದ್ದೆ ಹೇಗಿದೆ. ನಿಜ ನನಗೇನು ಸಿಕ್ಕಿಲ್ಲ. ನೋಡಿ ಪ್ಯಾಂಟ್ಗೆಲ್ಲ ಹತ್ಕೊಂಬಿಟ್ಟು ಯಾರು ಕೇಳ್ತಾರೆ ಹೇಳಿ? ನಿಜ ನನಗಂತೂ ಒಂದು ಸಿಕ್ಕಿಲ್ಲ. ಒಂದು ಸಿಕ್ಕಿಲ್ಲ. ಬಂದು ಸಿಕ್ಕಿದ ಏನೇನು ಮಾಡ್ಕೊಳ್ಳಿ ಸದ್ಯಕ್ಕೆ. ಏನು ಗೊತ್ತಾ, ಬೇರೆ ಟೈಮಲ್ಲಿ ಬೇರೆ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಅದೊಂದು ಎತ್ಕೊಂಬಂದು ಅಂಗಡಿಗೆ ಕೊಡ್ತಾರೆ, ಅದಕ್ಕೆ ಬೇರೆ ಐಟಮ್ ಎತ್ಕೊಂಡು ಹೋಗ್ತಾರೆ. ಅದೊಂದು ಮಾಡ್ತಾರೆ ನಮ್ಮೂರಲ್ಲಿ. ದಿನ ನೋಡಿ ಮಾವಿನ ಗಿಡ ಎಲ್ಲ ನವಿಲುಗಳು ಕೂಗ್ತಾ ಇದ್ದಾವೆ ಗಾಯ್ಸ್.
ನಮ್ಮಣ್ಣ ಇಷ್ಟ ಇದ್ದಾರೆ. ಇಷ್ಟೇ ಎತ್ಕೊಂಡು ಹೋಗ್ಬೇಕೀಗ. ಬನ್ನಿ ಲೆಟ್ಸ್ಗೋ ಹೋಗೋಣ. ನೋಡಿ ಎತ್ತಿದ್ದೀನಿ, ಇಟ್ಕೊಂಡೆ. ಹೋಗೋಣ ಬನ್ನಿ. ಬಿಸಿಲು ನೋಡಿ ಕಣ್ಣಿಗೆ ಹೊಡಿತಾ ಇದ್ದೆ ಫುಲ್ಲೂ. ನೋಡಿ ಇಲ್ಲ ನಿಂಬೆಹಣ್ಣು ಗಿಡ ಇದೆ, ಅದೇನು ಅಷ್ಟೊಂದು ಜಾಸ್ತಿ ನಿಂಬೆಹಣ್ಣು ಬಿಟ್ಟಿಲ್ಲ. ಲೇಜಿ ಕರು, 0 ಕರು. ನೋಡಿ ಟೊಮೊಟೊ ಕಾಯಿ ಹೇಗೆ ಬಿಟ್ಟಿದೆ ಗೈಸ್. ಗಿಡಗಳೆಲ್ಲ ಸೌಂಡ್ ಮಾಡ್ತಾ ಇದ್ದಾವೆ, ಚಿಲ್ಪಿಲ್ ಅಂತ ಫುಲ್ಲೂ. ಈ ಚೀಲನೂ ಈಗ ಎತ್ಕೊಬೇಕು. ನಮ್ಮಪ್ಪ ಬರ್ತಾ ಇದ್ದಾರೆ. 2 ಚೀಲ ಆಗಿಲ್ಲ, 1 ಚೀಲ ಅರ್ಧ ಆಗಿದೆ ಅಷ್ಟೇ. ಫುಲ್ ಆಗಲೇ ಅಷ್ಟು ಓಡಾಡೋಕ್ಕೆ ಫುಲ್ ಸೆಕೆ. ನೋಡಿ ವೆದರ್ ನೋಡಿ ಹೇಗಿದೆ ಮೋಡ. ಅಕ್ಕಿಗಳೇ ಚಿಲಿಪಿಲಿಯ ಮಳೆ ಬಿದ್ದ ಮಾತ್ರ ಇನ್ನೂ ಸಕ್ಕತ್ತಾಗಿರುತ್ತೆ ಗೈಸ್. ನೋಡಿ ನವಿಲು ಕೂ ಅಂತ ಕೂಗ್ತಾ ಇದ್ದಾವೆ ಗೈಸ್. ಅಪ್ಪ ಅವರು ಬರ್ತಾ ಇದ್ದಾರೆ. ಏಯ್ ಎಲ್ಲೋಗಿದ್ದೆ? ನೋಡ್ತೀನಿ. ಇದು ಓಕೆ ಆಗಿದೆ ನೋಡು, ಚೆನ್ನಾಗದ. ಹಾಕೊಂಡಿರು, ಕೆಟ್ಟೋಗಿರ್ಬೇಕನ್ಸುತ್ತೆ. ಒಂದು ಎಣ್ಣೀರು ಸಿಕ್ಕಿದೆ ಇದ್ರಾಗಿದೆ. ಯಾವ ಮರದಲ್ಲಿ ಹೇಳಿರೋದು? ಈ ಮರದಾಗೆಲ್ಲ ಎರಡವ ನಾವು ನೋಡಿ, ಆ ಮರದಾಗಿರ್ಬೇಕು ಎರಡಿರೋದು. ಇಲ್ಲ ಎರಡವೇ, 7-8 ಇರೋದು. ಇದು ಒಂದೇ ಚೀಲದಾಗ 7-8 ಹಿಡಿತಾವ. ತೆಂಗಿನಕಾಯಿ ನೋಡಿ ಇಷ್ಟಪ್ಪ ಇದೆ. ಬನ್ನಿ ಮುಂದೆ 7-8 ಗಂಟೆ. ಸುಮಾರಾಗಿದ್ದಾವೆ ಎಲ್ಲ ಚಿಕ್ಕ ಅದು 40 ರೂಪೀಸ್ ಗಾಯ್ಸ್. ಬೇರೆ ಕಡೆ ಹೋದ್ರೆ ಇನ್ನೂ ಜಾಸ್ತಿ. ಈ ಮರದಲ್ಲೇ ಜಾಸ್ತಿ ಇರೋದು ಗೈಸ್ ಬಿದ್ದಿರೋದು. ತುಂಬಾ ಬಿದ್ದಿದೆ. ಇನ್ನೂ 2 ಇದ್ದಾವೆ. ಇದಾದ್ರೂ
ಚಿಂಟು ಏನಪ್ಪ ಕಿತಾಪತಿ ಕೆಲಸ ನಿಂದು? ತೆಂಗಿನಕಾಯಿ ಎತ್ಕೊಂಡೋಗಿ ಬಾ, ಬರೋ ಎತ್ಕೊಂಡೋಗು. ನೋಡಿ ಗೈಸ್, ಫುಲ್ಲು ಇದರೆಲ್ಲ. ಓಕೆ, ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.